ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವ 50 ವರ್ಷದ ಅಂಗವಾಗಿ ಶಿಸ್ತಿನ ಸಿಪಾಯಿಗಳ ಸಮಕ್ಷಮದಲ್ಲಿ ಯಶಸ್ವಿಯಾಗಿ ನಡೆದ ಪದಕ ಪ್ರದಾನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಕೆಎಸ್ಆರ್ಪಿ 12ನೇ ಪಡೆಯ ಕವಾಯಿತು ಪಥ ಸಂಚಲನ ಮಾಡಿ ಎಲ್ಲ ಉನ್ನತಾಧಿಕಾರಿಗಳಿಗೆ ಸ್ವಾಗತ ಕೋರಿದ ಮೀಸಲು ಪೊಲೀಸ್ ಸಿಬ್ಬಂದಿ ಪಡೆ. ತಾಲೂಕಿನ ಕ್ಯಾಮಿನಹಳ್ಳಿ ಪಂಚಾಯಿತಿಯ ತುಂಗನಹಳ್ಳಿ ಗ್ರಾಮದ ಬಳಿ ನಿರ್ಮಾಣವಾಗಿರುವ ಬೃಹತ್ ಕೆಎಸ್ಆರ್ಪಿ ಪೊಲೀಸ್ 12ನೇ ಪಡೆಯ ಮೈದಾನದಲ್ಲಿ ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ 50 ವರ್ಷದ ಅಂಗವಾಗಿ ಪದಕ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಂಜಾ ಹುಸೇನ್ ಮುಖ್ಯ ಕಮಾಂಡೆಂಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪೊಲೀಸ್ ಸಿಬ್ಬಂದಿಗಳೆಂದರೆ ವರ್ಷದ 365 ದಿನಗಳಲ್ಲಿ 24 ಗಂಟೆಯೂ ಕೆಲಸ ಮಾಡುವ ದೇಶದ ಗಡಿ ಕಾಯುವ ಸೈನಿಕರು ಎಷ್ಟು ಮುಖ್ಯವೋ, ದೇಶದ ಒಳಗಡೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಅಷ್ಟೇ ಮುಖ್ಯ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯೂ ತಮ್ಮ ಮಕ್ಕಳಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಮಹಮ್ಮದ್ ರಫಿ ಬಾಷಾ, ಉಪ ಆಯುಕ್ತರು, ವಾಣಿಜ್ಯ ತೆರಿಗೆಗಳ ಇಲಾಖೆಯ ಕರ್ನಾಟಕ ಸರ್ಕಾರ ಮತ್ತು ಶ್ರೀ ಅಬ್ದುಲ್ ಖಾದರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ತುಮಕೂರು ಜಿಲ್ಲೆ, ಶ್ರೀ ಹಂಜಾ ಹುಸೇನ್, ಕಮಾಂಡೆಂಟ್ 12ನೇ ಪಡೆಯ ಕೆಎಸ್ಆರ್ಪಿ ತುಮಕೂರು, ಸಹಾಯಕ ಕಮಾಂಡೆಂಟ್ ನವೀನ್ ಕುಮಾರ್, ಆಯಿಷಾ, ಫಾರೆಸ್ಟ್ ಆಫೀಸರ್ ರಘುನಂದನ್ ಸೇರಿದಂತೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಹರೀಶ್ ಬಾಬು, ಬಿಎಚ್ ಕೊರಟಗೆರೆ. ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಸುವರ್ಣ ಮಹೋತ್ಸವದ ಪದಕಗಳನ್ನು ನೀಡಿದೆ. ಪ್ರತಿಯೊಬ್ಬ ಸೈನಿಕ, ಪೊಲೀಸ್ ಅಥವಾ ಯೋಧನಿಗೆ ಪದಕಗಳನ್ನು ತನ್ನ ಚೆಸ್ಟ್ ಮೇಲೆ, ಎದೆ ಮೇಲೆ ಹಾಕ್ಕೊಳ್ಳೋದು ಅಂದರೆ ಅತ್ಯಂತ ಗೌರವಯುತವಾದ ಕೆಲಸ. ಇದನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಮಗೆಲ್ಲರಿಗೂ ಒಂದು ಸವಿ ನೆನಪಿಗಾಗಿ ನೀಡಿದೆ. ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ, ವರಿಷ್ಠ ಅಧಿಕಾರಿಗಳಿಗೆ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ಪೊಲೀಸ್ನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 12ನೇ ಪಡೆ ಕೊರಟಗೆರೆಯ ತುಂಗನಹಳ್ಳಿಯ ಈ ಆವರಣದಲ್ಲಿ ಸ್ಥಾಪಿತಗೊಂಡು ಈಗಾಗಲೇ ಹಲವಾರು ವರ್ಷಗಳು ಕಳೆದಿವೆ. ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ಈ ಪಡೆ ಸದಾ ಚಿಲುಮೆಯಂತೆ ಉತ್ಸುಕತೆಯಿಂದ, ಮತ್ತು ಇನ್ನೊಂದು ವಿಶೇಷವಾದ ಸಾಧನೆ ನಮ್ಮ ಪಡೆಯಲ್ಲೇನಾಗಿದೆ, ನಾವೆಲ್ಲ ಸೇರಿ ಏನು ಶ್ರಮ ಪಟ್ವಿ, ಅದರಿಂದಾಗಿ ಇಡೀ ರಾಜ್ಯ ಪೊಲೀಸ್ನಲ್ಲಿ ನಮ್ಮ ಪಡೆ ದೈಹಿಕ ಸಾಮರ್ಥ್ಯದಲ್ಲಿ, ಆರೋಗ್ಯದಲ್ಲಿ, BMI ಬಾಡಿ ಮಾಸ್ ಇಂಡೆಕ್ಸ್ ಈ ಪ್ರಕಾರದ ಒಂದು ತೂಕದ ಸರಿಸಮಾನತೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಮುಂಚೂಣಿಯಲ್ಲಿ ಇದೆ. ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ನೀವು ಎಲ್ಲ ಶ್ರಮ ಪಟ್ಟಿದ್ದು, ಯೋಗ ಮಾಡಿದ್ದು, ಮತ್ತು ರಘುನಂದನ್ ಅವರು ಮತ್ತು ನಮ್ಮ ಎಲ್ಲ ಇನ್ಸ್ಟ್ರಕ್ಟರ್ಸು, ಎಲ್ಲ ಆಫೀಸರ್ಸು ಇದಕ್ಕೆ ಶ್ರಮ ಪಟ್ಟಿದ್ದೇವೆ. ಹಾಗೆ ಇದಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದು, ಇದಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದು ನಮ್ಮ ADGP ಶ್ರೀ ಉಮೇಶ್ ಕುಮಾರ್ ಸಾಹೇಬ್ರವರು. ಅವರ ಒಂದು ಮಾರ್ಗದರ್ಶನದಿಂದಾಗಿ ನಾವೆಲ್ಲ ಏನು ಕಾರ್ಯಪ್ರವೃತ್ತರಾದಿವಿ. ಇವತ್ತು ನಮ್ಮ ಪಡೆ 12ನೇ ಪಡೆ KSRP ಇಡೀ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ದೈಹಿಕ ಸಾಮರ್ಥ್ಯದಲ್ಲಿ, ಆರೋಗ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ಇದಕ್ಕೂ ಸಹಿತ ನಾವೆಲ್ಲರೂ ಸಂತೋಷ ಪಡಬೇಕಾದಂಥ ವಿಷಯ. ನಾನು ಎಲ್ಲರಿಗೂ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಪಡೆ ಕೇವಲ ತುಮಕೂರು ಪೊಲೀಸ್ನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 12ನೇ ಪಡೆ ಕೊರಟಗೆರೆಯ ತುಂಗನಹಳ್ಳಿಯ ಈ ಆವರಣದಲ್ಲಿ ಸ್ಥಾಪಿತಗೊಂಡು ಈಗಾಗಲೇ ಹಲವಾರು ವರ್ಷಗಳು ಕಳೆದಿವೆ. ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ಈ ಪಡೆ ಸದಾ ಚಿಲುಮೆಯಂತೆ ಉತ್ಸುಕತೆಯಿಂದ, ಮತ್ತೆ ಇನ್ನೊಂದು ವಿಶೇಷವಾದ ಸಾಧನೆ ನಮ್ಮ ಪಡೆಯಲ್ಲೇನಾಗಿದೆ, ನಾವೆಲ್ಲ ಸೇರಿ ಏನು ಶ್ರಮ ಪಟ್ವಿ, ಅದರಿಂದಾಗಿ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ನಮ್ಮ ಪಡೆ ದೈಹಿಕ ಸಾಮರ್ಥ್ಯದಲ್ಲಿ, ಆರೋಗ್ಯದಲ್ಲಿ, BMI ಬಾಡಿ ಮಾಸ್ ಇಂಡೆಕ್ಸ್ ಈ ಪ್ರಕಾರದ ಒಂದು ತೂಕದ ಸರಿಸಮಾನತೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಮುಂಚೂಣಿಯಲ್ಲಿ ಇದೆ. ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ನೀವು ಎಲ್ಲ ಶ್ರಮ ಪಟ್ಟಿದ್ದು, ಯೋಗ ಮಾಡಿದ್ದು, ಮತ್ತು ರಘುನಂದನ್ ಅವರು ಮತ್ತು ನಮ್ಮ ಎಲ್ಲ ಇನ್ಸ್ಟ್ರಕ್ಟರ್ಸು, ಎಲ್ಲ ಆಫೀಸರ್ಸು ಇದಕ್ಕೆ ಶ್ರಮ ಪಟ್ಟಿದ್ದೇವೆ. ಹಾಗೆ ಇದಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದು, ಇದಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದು ನಮ್ಮ ADGP ಶ್ರೀ ಉಮೇಶ್ ಕುಮಾರ್ ಸಾಹೇಬ್ರವರು. ಅವರ ಒಂದು ಮಾರ್ಗದರ್ಶನದಿಂದಾಗಿ ನಾವೆಲ್ಲ ಏನು ಕಾರ್ಯಪ್ರವೃತ್ತರಾದಿವಿ. ಇವತ್ತು ನಮ್ಮ ಪಡೆ 12ನೇ ಪಡೆ KSRP ಇಡೀ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ದೈಹಿಕ ಸಾಮರ್ಥ್ಯದಲ್ಲಿ, ಆರೋಗ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ಇದಕ್ಕೂ ಸಹಿತ ನಾವೆಲ್ಲರೂ ಸಂತೋಷ ಪಡಬೇಕಾದಂಥ ವಿಷಯ. ನಾನು ಎಲ್ಲರಿಗೂ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಪಡೆ ಕೇವಲ ತುಮಕೂರು
ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶಾದ್ಯಂತ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡು, ಕೇರಳ, ತೆಲಂಗಾಣ, ಬಿಹಾರ, ಹರಿಯಾಣ ಹೀಗೆ 6 ರಾಜ್ಯಗಳಲ್ಲಿ 2 ತಿಂಗಳು ಸತತವಾಗಿ ಕರ್ತವ್ಯವನ್ನು ನಿರ್ವಹಿಸಿ 2 ಕಂಪನಿಗಳು ನಮ್ಮ 12ನೇ ಪಡೆಯಿಂದ ಹೋಗಿತ್ತು. 2 ಕಂಪನಿ ಅಂದರೆ ಸರಿಸುಮಾರು 180ರಷ್ಟು ಸಂಖ್ಯೆಯ ಅಧಿಕಾರಿ ಸಿಬ್ಬಂದಿಗಳು. ರಾಷ್ಟ್ರ ಮಟ್ಟದಲ್ಲಿ KSRP ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್, ಕರ್ನಾಟಕ ರಾಜ್ಯ ಪೊಲೀಸ್ನ ಬೆನ್ನೆಲುಬಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಕರ್ನಾಟಕ ರಾಜ್ಯ ಪೊಲೀಸ್ KSRPಯ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕುಟುಂಬ ಮನೆಯಿಂದ ಸುಮಾರು ತಿಂಗಳು ದೂರವಿದ್ದು, ರಾಜ್ಯದಿಂದ ದೂರವಿದ್ದು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಒಂದು ಸೇವಾಪರತೆ, ನಿಷ್ಠೆ, ವೃತ್ತಿಪರತೆ, ವೃತ್ತಿ ಕೌಶಲ್ಯತೆ ಹಾಗೂ ಧೈರ್ಯ, ಸಾಹಸಗಳನ್ನು ನೀವು ಮೆರೆದು ನಮಗೆ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಈ ಸಮಾಜ ತನ್ನನ್ನು ತಾನೇ ಗೌರವಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಆವೃತ್ತಿಯಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ರಘುನಂದನ್ ಅವರು, ಈ ರೀತಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರು. ಈ ಸಮಯದಲ್ಲಿ ನಾನು ಶ್ರೀ KN ನಾರಾಯಣ ಸ್ವಾಮಿ ಅವ್ರಿಗೂ ಸಹಿತ ನೆನೆಸ್ಕೋಬೇಕಾಗುತ್ತೆ. ಅವರು ಅನೇಕ ತರಬೇತಿಗಳು, ಲೆಕ್ಚರ್ಸ್ ಅನ್ನ, ಟ್ರೆಕ್ಕಿಂಗ್ ಅನ್ನ ನಮ್ಮ ಜೊತೆ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲಿಗೆ ನಾನು ಎಟ್ ದ ಔಟ್ಸೆಟ್ ನಮ್ಮ ಪಡೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ, ರಾಜ್ಯ ಮಟ್ಟದ ಕರ್ತವ್ಯ ಕೂಟದಲ್ಲಿ ಸನ್ಮಾನ್ಯ ಶ್ರೀ ಉಮೇಶ್ ಕುಮಾರ್ ADGP KSRP ರವರು ಹಾಗೂ IGP ಶ್ರೀ ಸಂದೀಪ್ ಪಾಟೀಲ್ ಸಾಹೇಬ್ರವರು ನಮ್ಮ ಪಡೆಯಲ್ಲಿ ಅತ್ಯುತ್ತಮ ಅಭಿವೃದ್ಧಿ ಕಾರ್ಯಗಳಿಗಾಗಿ ಟ್ರೋಫಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅದನ್ನ ಈಗ ನೀವು ಸ್ವೀಕರಿಸಿದಿರಿ. ಅದೇ ರೀತಿ ಡ್ರಿಲ್ ಅಲ್ಲಿ ನಮ್ಮ ಪಡೆ ರಾಜ್ಯ KSRP ಮಟ್ಟದಲ್ಲೇ ಅತ್ಯುತ್ತಮ ಡ್ರಿಲ್ ತುಕಡಿಯಾಗಿ ಹೊರಹೊಮ್ಮಿದೆ. ಇದಕ್ಕೆ ಕೇವಲ ನಾನು ಮಾರ್ಗದರ್ಶನ ನೀಡಿರ್ಬೋದು, ನಿಮಗೆ ಪ್ರೋತ್ಸಾಹ ನೀಡಬಹುದು, ಆದರೆ ಪಡೆಯ ಎಲ್ಲ ದರ್ಜೆಯ ಅಧಿಕಾರಿಗಳು, ಸಿಬ್ಬಂದಿಗಳು ನಿಮ್ಮ ಒಂದು ಶ್ರಮದಿಂದ ಈ ಒಂದು ಪ್ರಶಸ್ತಿ, ಈ ಒಂದು ಪದಕ ನಮಗೆಲ್ಲರಿಗೂ ಲಭಿಸಿದೆ. ಇದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ಪೊಲೀಸ್ ಕರ್ನಾಟಕ ರಾಜ್ಯ ನಾಮಕರಣವಾಗಿ 50 ವರ್ಷಗಳ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಸುವರ್ಣ ಮಹೋತ್ಸವದ ಪದಕಗಳನ್ನು ನೀಡಿದೆ. ಪ್ರತಿಯೊಬ್ಬ ಸೈನಿಕ, ಪೊಲೀಸ್ ಅಥವಾ ಯೋಧನಿಗೆ ಪದಕಗಳನ್ನು ತನ್ನ ಚೆಸ್ಟ್ ಮೇಲೆ, ಎದೆ ಮೇಲೆ ಹಾಕೊಳ್ಳೋದು ಅಂತ ಅತ್ಯಂತ ಗೌರವಯುತವಾದ ಕೆಲಸ. ಇದನ್ನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಮಗೆಲ್ಲರಿಗೂ ಒಂದು ಸವಿ ನೆನಪಿಗಾಗಿ ನೀಡಿದೆ. ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ, ವರಿಷ್ಠ ಅಧಿಕಾರಿಗಳಿಗೆ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂದು ಇಲ್ಲಿ ಮೂಡಿಬಂತು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಫೀಕ್ ಪಾಷಾ, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ GST ಅವರೇ, ಅಡಿಷನಲ್ SP ತುಮಕೂರು ಜಿಲ್ಲೆ ಅಬ್ದುಲ್ ಖಾದರ್ ಅವರೇ, ಡೆಪ್ಟಿ ಕಮಾಂಡೆಂಟ್ ನಿಸಾರ್ ಅಹಮದ್ ಅವರೇ, ಅಸಿಸ್ಟೆಂಟ್ ಕಮಾಂಡೆಂಟ್ ಡಾಕ್ಟರ್ ನವೀನ್ ಕುಮಾರ್ ಅವರೇ, ಹಾಗೆಯೇ ಆಯಿಷಾ ಮೇಡಮ್ ಅವರೇ, ಹಾಗೂ ನಮ್ಮ ಚಿರಪರಿಚಿತ ವನ್ಯಜೀವಿ ಮತ್ತು ಪರಿಸರ ರಕ್ಷಕ ಕಾಡು ಮನುಷ್ಯ ರಘುನಂದನ್ ಅವರೇ, ನಮ್ಮ ಪಡೆಗೆ ಪ್ರಚಾರದ ಗೀಳಿಗೆ ಹೋಗದೆ ನಾವು ನಿರಂತರವಾಗಿ ಎಲೆಮರೆಯ ಕಾಯಿಯಾಗಿ ಹಿನ್ನೆಲೆಯಲ್ಲಿ ಕರ್ತವ್ಯವನ್ನ ಸದಾ ಸಲ್ಲಿಸ್ತಾನೆ ಇರ್ತೀವಿ. ಇದನ್ನೆಲ್ಲ ಗಮನಿಸಿ ನಮ್ಮ ಸನ್ಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಗಳು, DG ಮತ್ತು IGP ಡಾಕ್ಟರ್ ಅಲೋಕ್ ಕುಮಾರ್ ರವರು ಮತ್ತೆ KSRPಯ ವರಿಷ್ಠ ಅಧಿಕಾರಿಗಳಾದ ಶ್ರೀ ಉಮೇಶ್ ಕುಮಾರ್ ಅವರು, ಇವರೆಲ್ಲ ನಮಗೆ ಅನೇಕ ರೀತಿಯ ಸೌಲಭ್ಯ, ಸವಲತ್ತು, ಪದಕಗಳನ್ನು ನೀಡಿ ನಮಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದಂಗೆ ವಿದ್ಯಾಭ್ಯಾಸದಲ್ಲಿ, ಶಿಸ್ತಿನಲ್ಲಿ ಮತ್ತೆ ಆರೋಗ್ಯದಲ್ಲಿ ಸದಾ ಬರೀ ಪೊಲೀಸ್ ಅಷ್ಟೇ ಅಲ್ಲ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಈ 3 ಇದರಲ್ಲಿ ಮತ್ತೆ ಒಳ್ಳೆ ಚಾರಿತ್ರ್ಯದಲ್ಲಿ ಮುನ್ನಡಿಬೇಕು. ಆಗ ನಮ್ಮ ದೇಶ, ನಮ್ಮ ರಾಷ್ಟ್ರ ಮತ್ತೆ ಮಾನವೀಯತೆಯ ಒಂದು ಜಯ ಆಗುತ್ತೆ. ಇದಕ್ಕೇನ್ ಮಾಡ್ಬೇಕು? ಬಹಳ ದೊಡ್ಡ ಸಾಹಸ, ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಾವು ಒಳ್ಳೆ ಆರೋಗ್ಯ ಇಟ್ಕೊಂಡು, ಒಳ್ಳೆ ಶಿಕ್ಷಣ, ಒಳ್ಳೆ ಬುದ್ಧಿ, ಒಳ್ಳೆ ಸಂಸಾರ ನಡೆಸ್ಕೊಂಡು ಹೋಗೋದು, ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕು. ಸರ್ಕಾರ ನಮಗೆ ಯೂನಿಫಾರ್ಮ್ ಕೊಟ್ಟಿದೆ, ಸಂಬಳ ಕೊಡ್ತಾ ಇದೆ, ಇಷ್ಟೆಲ್ಲ ಸವಲತ್ತುಗಳು ಕೊಡ್ತಾ ಇದೆ. ಈಗಾಗಲೇ ನಾವು ಹಲವಾರು ಕೆಲಸಗಳನ್ನು ಮಾಡಿದ್ದೀವಿ. ಈ ಒಂದು ಪದಕದಿಂದಾಗಿ ಮತ್ತೆ ಕರ್ತವ್ಯ ಕೂಟದಲ್ಲಿ ಗಳಿಸಿದಂತಹ ಪಾರಿತೋಷಗಳಿಂದಾಗಿ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಕೆಲಸಕ್ಕೆ ತಯಾರಿಯಾಗಬೇಕು, ಮುಂಚೂಣಿಯಲ್ಲಿರಬೇಕು, ಮತ್ತೆ ಹೆಚ್ಚಿನ ಒಂದು ಸೇವೆಯನ್ನ ನಾವು ಮಾಡ್ತೇವೆ ಅಂತ ಈ ವೇದಿಕೆಯಿಂದ
ತಮ್ಮ ಮುಖಾಂತರ ನನ್ನ ಮುಖಾಂತರ ನಾನು ಎಲ್ಲರಿಗೂ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಸನ್ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲರಿಗೂ ತಿಳಿಸುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕುಟುಂಬದ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಈ ಇಲಾಖೆಯಲ್ಲಿ ಇರುತ್ತೆ ಕಷ್ಟ, ನಾವು ಎಲ್ಲ ಗೊತ್ತಿದ್ದೇ ಬರ್ತೀವಿ. ಈ ಇಲಾಖೆ ಹೇಗಿದೆ ಅಂತ ಗೊತ್ತಿದ್ದೇ ಬರ್ತೀವಿ. ಹಾಗಾಗಿ ನಾವು ಇಲಾಖೆ ಕೂಡ ಸಮತೋಲನ ಕಾಪಾಡಬೇಕಾಗುತ್ತೆ. ಇಲಾಖೆ ಮತ್ತು ಕುಟುಂಬದ ನಡುವೆ ಯಾವುದನ್ನು ಕಡೆಗಣಿಸೋಕ್ಕಾಗಲ್ಲ. ಅದು ಒಂದು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಆ ವಿಚಾರ ಕೂಡ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಅದನ್ನು ಯಾವುದೇ ಕಾರಣಕ್ಕೂ ನಾವೆಲ್ಲ ಮಾಡೋದು ನಮ್ಮ ಮುಂದಿನ ಪೀಳಿಗೆಗಾಗಿ. ಅದನ್ನು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಳ್ಳೆ ಗಮನ ಕೊಡಬೇಕು. ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆಯಾ, ಒಳ್ಳೆ ಶಾಲೆ ಇದೆಯಾ ಅಂತ ಮನೆಯಲ್ಲೂ ಕೂಡ ಸ್ವಲ್ಪ ಗಮನಿಸಬೇಕಾಗತ್ತೆ. ಬರೀ ಶಾಲೆಗೆ ಕಳಿಸಿದ ಮಾತ್ರಕ್ಕೆ ಆಗೋಗ್ಬಿಡೋದಿಲ್ಲ. ಮನೆಯಲ್ಲಿ ಅವರು ಹೇಗಿದ್ದಾರೆ, ಅವರ ಪ್ರೋಗ್ರೆಸ್ ಚೆನ್ನಾಗಿದೆಯಾ, ಸ್ಟಡೀಸಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಸರಿಯಾಗಿ, ಅವರ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ಗಮನಿಸಬೇಕಾಗುತ್ತೆ. ಅವರ ಬೇರೆ ಯಾವುದಾದ್ರೂ ಅವ್ರಿಗೆ ಆಸಕ್ತಿ ಇದ್ದಲ್ಲಿ, ಬರೀ ವಿದ್ಯಾಭ್ಯಾಸ ಅಂತ ಇಲ್ಲ, ವಿದ್ಯಾಭ್ಯಾಸನೂ ಬೇಕಾಗುತ್ತೆ, ಜೊತೆಲಿ ಕ್ರೀಡೆಯಲ್ಲಿ ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಅವ್ರಿಗೆ ಜಾಸ್ತಿ ಆಸಕ್ತಿ ಇದ್ದರೆ ಆ ಆಸಕ್ತಿಯಲ್ಲೂ ಕೂಡ ಕೆಲವು ಜನ ಸ್ವಿಮ್ಮಿಂಗ್ ಇರ್ಬೋದು, ಮಕ್ಕಳು ಸ್ವಿಮ್ಮಿಂಗ್ ಆಸಕ್ತಿ ಇರ್ಬೋದು, ಸ್ವಿಮ್ಮಿಂಗಲ್ಲಿ ಚೆನ್ನಾಗಿರ್ಬೋದು, ಕೆಲವು ಜನ ಶೂಟಿಂಗಲ್ಲಿ ಇರ್ಬೋದು. ಅವರಿಗೆ ಅದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ನಡೆ ಕೂಡ ಮಾಡಬೇಕಾಗತ್ತೆ. ಅವರ ಯಾವ್ದು ಆಸಕ್ತಿ ಇದೆ ಅದನ್ನ ಯಾವುದೇ ಒತ್ತಡ ಇಲ್ಲದೆ, ಇದೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಯಾವುದೇ ಒತ್ತಡ ಇಲ್ಲದೆ ಅವರ ಆಸಕ್ತಿಗಳನ್ನು ಕೂಡ ನಾವು ಪರಿಗಣಿಸಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಮತ್ತೊಮ್ಮೆ ನಮ್ಮ ಈ ಇಲಾಖೆ ತುಂಬ ಶಿಸ್ತಿಗೆ ಹೆಸರಾದ ಇಲಾಖೆ. ಅದರಲ್ಲೂ ನಮ್ಮ ಹಮ್ಜಾ ಹುಸೇನ್ ಸಾಹೇಬರು ಎಲ್ಲಿ ಹೋಗ್ತಾರೆ ಅಲ್ಲಿ ಏನಾದರೂ ಸ್ವಲ್ಪ ಮಾಡ್ತಾರೆ, ಏನಾದರೂ ಸ್ವಲ್ಪ ಅಲ್ಲ, ಏನು ಬೇಕೋ ಎಲ್ಲ ಮಾಡ್ತಾರೆ. ಅವ್ರು ಹೋಗೋ ಸ್ಥಳದಲ್ಲಿ ಹೋಗೋ ಒಂದು ವಿಭಾಗಕ್ಕೆ ಏನು ಅವಶ್ಯಕತೆ ಇದೆಯೋ ಎಲ್ಲ ಅವರು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮುಂಚೆ ಇಂಟೆಲಿಜೆನ್ಸ್ ಇದ್ರು, ಆಗ BDDS ಅಲ್ಲಿದ್ದರು, ಅಲ್ಲಿ ಕೂಡ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ದಾರೆ.